ಆತ್ಮೀಯ ರೈತರೇ, ಇವತ್ತು ನಾವು ನಮ್ಮ ನುಗ್ಗೆ ಪ್ಲಾಟ್ದಾಗ ಅದೀವಿ. ಮೊನ್ನೆ ಘನಜೀವಾಮೃತವನ್ನು ಈ ಡ್ರಿಪ್ಲು ಒಗೆದಿಲ್ಲ, ಈ ಲೈನ್ದೊಳಗೆ ಹಾಕಿದ್ದೆವು ಕಸಾದೊಳಗೆ. ಮತ್ತು ಅದು ಮ್ಯಾಲೆ ನೀರು ಬಿಟ್ಟಿದ್ದೆವು. ಅದು ಮತ್ತು ಮ್ಯಾಲೆ ಮಳೆನೂ ಆಗೈತಿ, ನುಗ್ಗೆ ಗಿಡಕ್ಕೆ ಒಳ್ಳೆಯದ ಆಯಿತು. ಈಗ ನಾವು ಆರ್ಗ್ಯಾನಿಕ್ದೊಳಗೆ ನುಗ್ಗೆ ಪ್ಲಾಟ್ ಬೆಳೆಸ್ತಾ ಇದ್ದೆವು. ಅದೇ ರೀತಿ ಆರ್ಗ್ಯಾನಿಕ್ದಲ್ಲಿ ಬೆಳೆಸೋದ್ರಿಂದ ಇದಕ್ಕೆ ಯಾವುದೇ ಕಸ ತೆಗಿಲಾಕ ನಾವು ಲೇಬರ್ ಹಚ್ಚೋದಿಲ್ಲ, ಮತ್ತು ಯಾವುದೇ ಕಳೆನಾಶಕನೂ ಸಿಂಪಡಣೆ ಮಾಡೋದಿಲ್ಲ. ಹರ್ಬಿಸೈಡ್ ಆಗಲಿ ಯಾವುದೇ ಕಸದ ಔಷಧ ಹೊಡೆಯೋದಿಲ್ಲ. ಅದಕ್ಕೆ ಬೆಡ್ ಮಾಡಿದೆವು. ಬೆಡ್ಗೆ ಇದು ಟ್ಯಾಕ್ಟರ್ ಅದು ನಡೆಯೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ದ್ರಾಕ್ಷಿ ತೋಟಕ್ಕೆ ಗ್ರಾಸ್ ಕಟ್ರ್ ಯೂಸ್ ಮಾಡ್ತಿದ್ದೆವು. ಅದನ್ನು ನಾವು ಈ ನುಗ್ಗೆ ಪ್ಲಾಟ್ದಲ್ಲಿ ಕಸ ಆಗಿತ್ತು, ಅದನ್ನು ತೆಗಿಲಾಕ ಈ ಗ್ರಾಸ್ ಕಟ್ರನ್ನ ಯೂಸ್ ಮಾಡ್ತಾಯಿದ್ದೀವಿ. ಈಗಾಗಲೇ ಮೊದಲು ಒಮ್ಮೆ ಗ್ರಾಸ್ ಕಟ್ರಲ್ಲಿ ಹೊಡೆದಿದ್ದೆವು. ಈಗ ಅದರಲ್ಲಿ ಕೆಲವೊಂದು ಕಸ ಉಳಿದಿತ್ತು, ಅದು ಮತ್ತೆ ಎದ್ದಿದ್ದರಿಂದ ಈಗ ಮತ್ತೆ ಅದನ್ನು ಗ್ರಾಸ್ ಕಟ್ರದಿಂದ ನಾವು ಈ ರೀತಿ ಮಾಡಿದ ಕಸವನ್ನು ಕ್ಲೀನ್ ಮಾಡ್ತಾಯಿದ್ದೆವು. ಇದರಿಂದ ಬೆನಿಫಿಟ್ ಏನಪ್ಪ ಅಂದ್ರೆ ಮೇಲಿನ ಕಸ ಎಲ್ಲ ಸಿಗ್ತಿರೋದು ಎಲ್ಲ ಕಟ್ಟಾಗಿ ಹೋಗ್ತೈತಿ. ಕೆಳಗೆ ಬೇರು ಉಳಿದ್ರಿಂದ ಬೇರು ಆಳವಾಗಿ ಹೋಗಿರ್ತಾವೆ, ಮತ್ತು ಭಾಳಷ್ಟು ಬೇರು ಬಿಡೋದ್ರಿಂದ ಆ ಮ್ಯಾಲಿಂದ ಕಟ್ ಮಾಡೋದ್ರಿಂದ ಕೆಳಗಿನ ಗಿಡ ಅದು ಕಸ ಒಣಗ್ತೈತಿ. ಆ ಬೇರು ಒಣಗೋಣ ಅದರಲ್ಲಿ ಗಾಳಿ ಆಡಿ ಹೆಚ್ಚಿನ ಕಾರ್ಬನ್ ಕ್ರಿಯೇಟ್ ಆಗ್ತೈತಿ, ಮತ್ತು ಸೂಕ್ಷ್ಮಾಣು ಜೀವಿಗಳಿಗೆ ಅದು ಆಹಾರವೂ ಆಗ್ತೈತಿ. ಮತ್ತು ಈಗ ಗ್ರಾಸ್ ಕಟ್ರದಿಂದ ಕಟ್ ಮಾಡೋದ್ಯವನ ಅದು ನಮಗೆ ಕಾರ್ಬನ್ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತೈತಿ. ಇದೇ ನಮ್ಗೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತೈತಿ ಕಸ. ಅದಕ್ಕೆ ರೈತರು ಕಳೆನಾಶಕ ಯೂಸ್ ಮಾಡೋ ಬದಲು ಈ ರೀತಿ ಗ್ರಾಸ್ ಕಟ್ರ್ ಯೂಸ್ ಮಾಡಿದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಾನು ಈಗಾಗಲೇ ನಮ್ಮ ದ್ರಾಕ್ಷಿ ತೋಟಕ್ಕೆ 6 ವರ್ಷ ಯೂಸ್ ಮಾಡ್ತಾಯಿದ್ದೇನೆ. ಒಳ್ಳೆಯ ರಿಸಲ್ಟ್ ಐತೆ. ಗ್ರಾಸ್ ಕಟ್ರಿಗೆ ಯಾರಾದರೂ ಬೇಕಂದ್ರೆ ತಮ್ಮ ಸಮೀಪದ ಕೃಷಿ ಕೇಂದ್ರಕ್ಕೆ ಭೇಟಿ ಕೊಡ್ರಿ, ಇಲ್ಲಪ್ಪ ಅಂದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ತಮಗೆ ಕಡಿಮೆ ರೇಟ್ದೊಳಗೆ ಒಳ್ಳೆಯ ಗ್ರಾಸ್ ಕಟ್ರನ್ನು ಒದಗಿಸ್ಕೊಡ್ತಾನೆ. ಮತ್ತು ಅದಕ್ಕೆ ಬೇಕಾದಂಥ ಮಟೀರಿಯಲು ಎಲ್ಲ ಈಗ ಕೃಷಿ ಕೇಂದ್ರವಾಗಿ ಸಿಗ್ತಾವೆ. ಸಿಗಲಿಲ್ಲ ಅಂದರೆ ನಮ್ಮ ಕಡೆಯೂ ಸಿಗ್ತಾವೆ. ರೈತರಿಗೆ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಈಗ ಹೆಚ್ಚಾದ ಬೆಲೆ, ಲೇಬರ್ ಪಗಾರ ಹೆಚ್ಚ, ಮತ್ತು ಕಸದ ಔಷಧ ಹೆಚ್ಚ, ಅದರಿಂದ ಭೂಮಿ ಹಾಳ. ಅದರ ಬದಲು ಈ ರೀತಿ ಗ್ರಾಸ್ ಕಟ್ರ್ ಯೂಸ್ ಮಾಡಿದ್ರೆ ನಮಗೆ ಒಂದು 2 ರಿಂದ 3 ಲೀಟ್ರ್ ಪೆಟ್ರೋಲ್ದೊಳಗೆ ಇಡೀ ಒಂದು ಎಕರೆ ನಾವು ಈ ರೀತಿ ಕ್ಲೀನ್ ಮಾಡ್ಬೋದು. ಗ್ರಾಸ್ ಕಟ್ರ್ ಬಗ್ಗೆ ಇನ್ನೂ ಅನೇಕ ವಿಷಯಗಳಿದಾವೆ, ಅದನ್ನು ಮುಂದಿನ ವಿಡಿಯೋದೊಳಗೆ ತಮಗೆ ಹೇಳ್ಕೊಡ್ತೇನೆ. ನನ್ನ ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದಿನ ವಿಡಿಯೋಗಳನ್ನು ನನಗೆ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ. ಮತ್ತು ಲೈಕ್ ಮಾಡಿರಿ. ಏನಾದರೂ ಇದ್ರ ಬಗ್ಗೆ ಗ್ರಾಸ್ ಕಟ್ರ್ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ಸ್ ಮಾಡಿರಿ. ನನ್ನ ನಂಬರ 9902613899. ನಮಸ್ಕಾರ.